ತುಮಕೂರಿನಲ್ಲಿ ನಡೆದಿರುವಂತಹ 3 ವರ್ಷದ ಸಾಧನಾ ಸಮಾವೇಶಕ್ಕೆ ಬಸ್ಗಳಿಂದ ಜನರನ್ನ ಕರೆತರಲಾಗ್ತಾ ಇರುವಂತದ್ದು. ಸುಮಾರು 2000 ಚಿಲ್ಲರೆ ಬಸ್ಗಳಿಂದ ಜನರನ್ನ ಕರೆತರ್ತೇವೆ, ಸುಮಾರು 2 ಲಕ್ಷ ಜನ ಸೇರ್ಬೋದು ಅಂತ ಪರಮ ಅವರು ಹೇಳಿದ್ರು. ಸದ್ಯಕ್ಕೆ ಜನಗಳು ಬಸ್ಸಲ್ಲಿ ಬರ್ತಾ ಇರುವಂತದ್ದು. ಜನಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾವ್ಯಾವ ಊರಿಂದ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀನಿ. ಸರ್, ಯಾವ ಊರಿಂದ ಬಂದಿದ್ದೀರಾ ತಾವು? ಕಿತ್ತೂರಿಂದ. ಕಿತ್ತೂರಿಂದ. ಏನು ಸಮಾವೇಶ ಅಂತ ಹೇಳಿ ಕರೆಸಿದ್ರು ತಮ್ಮನ್ನ? ಕಾಂಗ್ರೆಸ್ ಫಂಕ್ಷನ್. ಈಗ ಆಯ್ತು, ಏನೆಲ್ಲ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಬರ್ತಾ ಇದೆ ಸರ್? ಏನ್ ಅನಿಸ್ತಾ ಇದೆ ನಿಮ್ಗೆ ಸಾಧನ ಸಮಾವೇಶಕ್ಕೆ ಬರ್ತಾ ಇದೆ? ಪರವಾಗಿಲ್ಲ ಸರ್, ತಾವು ಯಾವ ಊರಿಂದ ಬರ್ತಾ ಇದ್ದೀರಿ? ತಿಪ್ಟೂರು ತಾಲೂಕು ಕಿತ್ತೂರು ಹತ್ರ ಯಾವ ಊರು? ಕುಚಿನಟ್ಟಿ. ಈಗ ಏನು ಕೈಯಲ್ಲಿ ಇಟ್ಕೊಂಡಿದ್ದೀರಿ? ಏನ್ ಕೊಟ್ಟಿದ್ದಾರೆ? ಹಕ್ಕುಪತ್ರ ಮನೆಯದು ಹಕ್ಕುಪತ್ರ ತುಂಬಾ ವರ್ಷಗಳಿಂದ ಆಗಿರಲಿಲ್ಲ, ಇವಾಗ ಮಾಡ್ಕೊಟ್ಟಾರ, ಅನುಕೂಲ ಆಯ್ತು. ಎಷ್ಟು ವರ್ಷದಿಂದ ನೀವು ಅರ್ಜಿ ಹಾಕ್ತಾ ಇದ್ರಿ? ಏನ್ ಕತೆ? ತುಂಬಾ ಎಷ್ಟು ವರ್ಷ, ಒಂದು 10 ವರ್ಷದ ಮೇಲೆ ಹಾಕಿದ್ವಿ ಸರ್. ಇವಾಗ ಸಿಕ್ಕಿದೆ? ಇವಾಗ ಸಿಕ್ಕಿದೆ. ಈಗ ಸಮಾವೇಶದಲ್ಲಿ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್, ತಾವು ಯಾವ ಊರಿಂದ ಬರ್ತಾ ಇದ್ದೀರಿ? ನಾವು ತುತ್ತೂರ್ ಹತ್ರ ಉಚ್ಚನಟ್ಟಿಯಿಂದ ಬರ್ತಾ ಇದ್ದೀವಿ. ಉತ್ತರಟ್ಟಿಯಿಂದ ಬರ್ತಾ ಇದ್ದೀರಿ. ಏನಿದು ಕೈಯಲ್ಲಿ ಇಟ್ಟು? ಇದು ಹಕ್ಕುಪತ್ರ ಮನೆದು. ಈಗ ಎಷ್ಟು ವರ್ಷದಿಂದ ಮನೆಗೆ ಅರ್ಜಿ ಹಾಕ್ತಿದ್ರಿ ತಾವು? ನಾವ್ ಅರ್ಜಿ ಹಾಕಿಲ್ಲ ಸರ್, ಇವಾಗ ಅವರೇ ಮಾಡ್ಕೊಟ್ಟಿದ್ದಾರೆ. ಅವಾಗೆಲ್ಲ ಫಸ್ಟ್ ನಮ್ಮ ಅತ್ತೆ ಹೆಸರಲ್ಲಿ ಇತ್ತು, ಇವಾಗ ಅವರೇ ಎಲ್ಲ ಮಾಡ್ಕೊಟ್ಟೆ ಸರ್ಕಾರ. ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ಯಜಮಾನ್ರೆ, ಯಾವ ಊರಿಂದ ಬರ್ತಾ ಇದ್ರಿ? ಸರ್, ತಿಪ್ಟೂರಿಂದ ಸರ್. ಏನ್ ಸಾಧನ ಸಮಾವೇಶಕ್ಕೆ ಬರ್ತಾ ಇರೋದು? ಏನು ಹೌದು ಸರ್, ಹಕ್ಕುಪತ್ರ ವಿತರಣೆ ಇತ್ತು, ಅದಕ್ಕೆ ಬರ್ತಾ ಇದೀವಿ ಸರ್. ಏನೇನ್ ಕೊಟ್ಟಿದ್ದಾರೆ? ಹಕ್ಕುಪತ್ರ ಒಂದು ಸರ್, ಹಕ್ಕುಪತ್ರ ಖಾತೆ ಇತ್ತು. ಓಕೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ಇವರಿಗೆ ಹಕ್ಕುಪತ್ರ ಮತ್ತು ಖಾತೆ ಎಸ್ಟೇಟ್ ಅನ್ನ ಕೊಟ್ಟಿರುವಂತದ್ದು. ಹುಚ್ಚನಹಟ್ಟಿ, ಹಳೆಪಾಳ್ಯ ಹುಚ್ಚನಹಟ್ಟಿಯಿಂದ ಬಂದಿರುವಂತದ್ದು, ತಿಪ್ಟೂರಿಂದ ಬಂದಿರುವಂತದ್ದು. ಯಜಮಾನ್, ಎಷ್ಟು ವರ್ಷದಿಂದ ನೀವು ಈಗ ಹಕ್ಕುಪತ್ರಕ್ಕೆಲ್ಲ ಅರ್ಜಿ ಹಾಕಿದ್ರಿ? ಏನ್ ಕತೆ? ಸುಮಾರು ಕಷ್ಟಪಟ್ಟಿದ್ದು ಸಹ ಏನು ನಮ್ಗೆ ಆಗಿರ್ಲಿಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಗೆ ತುಂಬಾ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು. ಅನುಕೂಲ ಆಗಿದೆ. ಒಳ್ಳೆ ಅನುಕೂಲ ಆಯ್ತು ಸರ್, ನಿಜವಾಗ್ಲು. ಸದ್ಯಕ್ಕೆ ಬಸ್ಗಳಿಂದ ಬರ್ತಿರುವಂತಹ ಜನಗಳು ಹೇಳ್ತಾ ಇರುವಂತದ್ದು, ನಾವು ಸುಮಾರು ವರ್ಷಗಳಿಂದ ಕೂಡ ಹಕ್ಕುಪತ್ರಗಳಿಗೆ ಅರ್ಜಿಗಳನ್ನ ಹಾಕ್ತಾ ಇದ್ವಿ. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನಮಗೆ ಹಕ್ಕುಪತ್ರವನ್ನ ಕೊಟ್ಟಿರೋದು ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.